ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಕ್ಷಣದಿಂದನೇ ಬಹಳ ಸಾವಧಾನದಿಂದ ಇರಿ. ನಿಮ್ಮ ಜೀವನದಲ್ಲಿ ಒಂದು ಮಹಾಯುದ್ಧದ ಅಂತ್ಯ ಮತ್ತು ವಿಜಯದ ಆರಂಭವಾಗುವ ಸಮಯ ಬಂದಿದೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ವಿರುದ್ಧ ಸಂಚು ರೂಪಿಸಿದವರ ಪಾಪದ ಪಾತ್ರೆ ಪೂರ್ಣ ಆಗುತ್ತೆ. ಕಳೆದ ವರ್ಷ ಯಾರು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗ್ದಿದ್ರೋ, ಯಾರು ನಿಮ್ಮ ಹೆಸರನ್ನು ಸಮಾಜದಲ್ಲಿ ಕೆಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೋ ಅವರೆಲ್ಲರೂ ಕೂಡ ತಲೆ ತಗ್ಗಿಸುವ ಕಾಲ ಹತ್ತಿರ ಬಂದಿದೆ. ಬಂಧುಗಳೇ, ಈ 24 ಗಂಟೆಗಳ ಮಧ್ಯೆ ನೀವು ಒಂದು ದೊಡ್ಡ ಸತ್ಯವನ್ನ ತಿಳಿತೀರಾ. ನಿಮ್ಮ ಸ್ವಂತದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಚೇಷ್ಟೆಯನ್ನ ಮಾಡಿದ್ರು. ಅವರ ಮುಖವಾಡ ಈಗ ಕಳಚಲಿದೆ. ಅಂತಹ ಜನರ ಹೆಸರನ್ನ ಕೇಳಿದ್ರೆ ಇಂದು ನಿಮಗೆ ಆಶ್ಚರ್ಯ ಮತ್ತು ದುಃಖ ಕೂಡ ಆಗಬಹುದು. ಆದರೆ ನೆನ್ಪಿಡಿ, ಇಂದಿನಿಂದಲೇ ಅಂತಹ ಸಂಬಂಧಗಳನ್ನು ಕತ್ತರಿಸಿ ಹಾಕಿ. ನಿಮ್ಮ ಶಾಂತ ಸ್ವಭಾವವನ್ನು ಶತ್ರುಗಳು ನಿಮ್ಮ ಸೋಲು ಅಂತ ಭಾವಿಸಿದ್ದಾರೆ. ಆದರೆ ಈಗ ನಿಯತಿ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಶೇಷದಲ್ಲಿ ಅಡಗಿದೆ ನಿಮ್ಮ ಜೀವನದ ಅಸಲಿ ಗುಟ್ಟು. ಮಹಾಮಾತೆಯ ನಿಜವಾದ ಭಕ್ತರು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡಿ. 2025 ವರ್ಷ ನಿಮಗೆ ಕಷ್ಟಗಳ ಸರಮಾಲೆ ಆಗಿತ್ತು. ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನೀವು ತುಂಬ ಬಳಲಿದ್ದೀರಿ. ಆದರೆ ಈಗ 2026ರ ಆರಂಭದಲ್ಲಿ ರಾಹು, ಕೇತು ಮತ್ತು ಮಂಗಳನ ಸಂಚಾರವು ವೃಷಭ ರಾಶಿಯವರ ಬಾಳಲ್ಲಿ ಹೊಸ ಬೆಳಕು ತರ್ತಾ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಆಸ್ತಿ ಅಥವಾ ನಿಮ್ಮ ಯಶಸ್ಸಿನ ಮೇಲೆ ಕಣ್ಣಿಟ್ಟಿದ್ದಾರೆ. ನೀವು ಪ್ರಗತಿ ಸಾಧಿಸೋದನ್ನು ಕಂಡು ಅವರು ತಾಂತ್ರಿಕ ರೀತಿ ಅಥವಾ ಮಾಟ ಮಂತ್ರಗಳ ಮೊರೆ ಹೋಗೋದಕ್ಕೆ ಹಿಂಜರಿಯೋದಿಲ್ಲ. ನಿಮ್ಮ ಹಣಕಾಸಿನ ಅರಿವನ್ನು ತಡೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಎಚ್ಚರಿಕೆ, ನಿಮ್ಮ ಆಪ್ತ ವಲಯದಲ್ಲಿರುವ ಕಪಟ ನಾಟಕಧಾರಿಗಳನ್ನು ಗುರುತಿಸಿ. ಅವರು ಮುಖಕ್ಕೆ ಮಂದಹಾಸ ತೋರುತ್ತಾ ಬೆನ್ನ ಹಿಂದೆ ಗುಂಡಿ ತೋರ್ತಾ ಇರ್ತಾರೆ. ಅಂತಹವರಿಂದ ಹಿಂದೆ ದೂರ ಇರಿ. ಇನ್ನು ಮೂರನೇದಾಗಿ, ಗ್ರಹಗಳ ಶುಭಯೋಗ ಮತ್ತು ಮನೋಬಲ. ವೃಷಭ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನೀವು ಎದುರಿಸಿದ ಸಂಕಷ್ಟಗಳಿಂದ ನಿಮ್ಮನ್ನ ಯಾವುದೋ ಅದೃಷ್ಟ ಶಕ್ತಿ ಕಾಪಾಡ್ತಾ ಇದೆ. ಎಷ್ಟೋ ಬಾರಿ ನೀವು ಪ್ರಾಣಾಪಾಯದಿಂದ ಪಾರಾಗಿದ್ದೀರಾ. ಇದಕ್ಕೆ ಕಾರಣ ದೈವಿಕ ಅನುಗ್ರಹ. ಈಗ ಬುಧ ಗುರು ಅದಕ್ಕೆ ಕಾರಣ. ಈಗ ಬುಧ, ಗುರು ಮತ್ತು ಶುಕ್ರ ನಿಮ್ಮ ಕುಂಡಲಿಯ ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಜೀವನದ ಒಂದು ದೊಡ್ಡ ಯೂಟರ್ನ್. ಮುಂದಿನ 24 ಗಂಟೆಗಳಲ್ಲಿ ನೀವು ಒಂದು ಅಚ್ಚರಿಯ ಸುದ್ದಿಯನ್ನು ಕೇಳಲಿದ್ದೀರಿ. ಅದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದರೆ ಒಂದು ವಿಷಯ ನೆನಪಿಡಿ, ನೀವು ಮಾಡುವ ಅತಿ ದೊಡ್ಡ ತಪ್ಪು ಅಂದರೆ ಎಲ್ಲವನ್ನು ಕೂಡ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವುದು. ನೀವು ಹೊರಗೆ ಶಾಂತವಾಗಿ ಕಂಡರೂ ಕೂಡ ಒಳಗೆ ಜ್ವಾಲಾಮುಖಿಯಂತೆ ಇರ್ತೀರ. ಅತಿಯಾದ ಯೋಚನೆ ಮಾಡೋದನ್ನು ನಿಲ್ಲಿಸಿ. ನೀವು ಹಠಾತ್ ಕೋಪ ಅಥವಾ ಅತಿಯಾದ ಮೌನ ಪ್ರದರ್ಶನ ಮಾಡಿದಾಗ ಜನರು ನಿಮ್ಮನ್ನ ತಪ್ಪು ತಿಳಿತಾರೆ. ನಿಮ್ಮ ನೋವನ್ನು ದೈವದ ಮುಂದೆ ತೋಡಿಕೊಳ್ಳಿ, ಮಾನವರ ಮುಂದಲ್ಲ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ವಿಜಯದ ಹಾದಿ ಏನು? ಮುಂಬರುವ 7 ದಿನಗಳು ಅತ್ಯಂತ ನಿರ್ಣಾಯಕ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಅನ್ನೋದು ಕಂಡು ಬರುತ್ತೆ. ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆ ಇರಲಿ. ವಿಶೇಷವಾಗಿ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಕಾಡಬಹುದು. ಇದಕ್ಕೆ ಪರಿಹಾರವಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ. ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಿ. ನಿಮ್ಮ ಜೀವನದ ಗುಪ್ತ ಮಂತ್ರ ಏನಪ್ಪಾ ಅಂದರೆ ಮೌನ. ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರಿಗೂ ಬಿಟ್ಕೊಡ್ಬೇಡಿ. ಶತ್ರುಗಳು ನಿಮ್ಮ ದೌರ್ಬಲ್ಯಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಬಜರಂಗ ಬಲಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಿ ಸಂತೋಷ ನೆಲೆಸುತ್ತೆ. ವೃಷಭ ರಾಶಿಯವರೇ, ದೈವ ಬಲ ನಿಮ್ಮೊಂದಿಗಿದೆ. ಧೈರ್ಯವಾಗಿ ಹೆಜ್ಜೆ ಇಡಿ, ಜಯವಾಗಲಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾ ಭದ್ರಕಾಳಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.